ಮುಡಾ ವಿಚಾರದಲ್ಲಿ ನಾಳೆ ನಿರ್ಣಾಯಕ ದಿನ. ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯ ತೀರ್ಪು ಎದುರಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ವಿಪಕ್ಷಗಳು ಕೂಡ ಅನೇಕ ರೀತಿಯಿಂದ ವಾಗ್ದಾಳಿಗೆ ಆರೋಪಗಳಿಗೆ ಕಾರಣವಾಗಿರುವಂಥ ಈ ಪ್ರಕರಣದಲ್ಲಿ ನಾಳೆ ಹೈಕೋರ್ಟ್ ತೀರ್ಪನ್ನು ಪ್ರಕಟಿಸ್ತಾ ಇದೆ. ಪ್ರಾಸಿಕ್ಯೂಷನ್ನ ಮುಂದುವರಿಸಬೇಕೋ ಬೇಡವಾ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೊಟ್ಟಿರುವಂಥ ನಿರ್ಣಯದ ವಿರುದ್ಧ ಹೀಗಾಗಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ಮುಖ್ಯಮಂತ್ರಿಗಳು. ನಾಳೆ ಸಿಎಂ ಸಲ್ಲಿಸಿದ್ದಂಥ ರಿಟ್ ಅರ್ಜಿಯ ವಿಚಾರಣೆ ಸಂಪೂರ್ಣವಾಗಿದೆ, ತೀರ್ಪು ಪ್ರಕಟವಾಗಿದೆ. ಮುಡಾ ಹಗರಣದ ಸಂಬಂಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು. ನಾಳೆ ಮಧ್ಯಾಹ್ನ 12 ಗಂಟೆಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಹೊರಬೀಳುತ್ತೆ. ಸುದೀರ್ಘ ವಾದ ಆಗಿದೆ, ವಾದವನ್ನು ಆಲಿಸಲಾಗಿದೆ. ಹೈಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿತ್ತು, ಈಗ ಕಾಯ್ದಿರಿಸಿದ್ದಂಥ ತೀರ್ಪನ್ನು ನಾಳೆ ಪ್ರಕಟ ಮಾಡ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥ ಅನುಮತಿ ರದ್ದಾಗುತ್ತಾ, ಗವರ್ನರ್ ನಿರ್ಧಾರವನ್ನು ಎತ್ತಿ ಹಿಡಿಯುತ್ತಾ? ಈ ಎರಡು ಪ್ರಶ್ನೆಗಳು ದೊಡ್ಡ ಮಟ್ಟದ ಕುತೂಹಲವನ್ನು ಕೆರಳಿಸ್ತಾ ಇದೆ. ನಿರ್ಣಾಯಕ ದಿನ ಮುಖ್ಯಮಂತ್ರಿಗಳಿಗೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ 14 ಸೈಟ್ಗಳನ್ನು ಪರ್ಯಾಯವಾಗಿ ಆಲ್ಟರ್ನೇಟ್ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿ, ಅದು ಅಕ್ರಮ ಅಂತ ಹೇಳಿ ಕೆಲವಷ್ಟು ಜನ, ಅದು ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದಂಥ ದೂರಿನ ಹಿನ್ನೆಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ರು. ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ. ಆನಂತರದಲ್ಲಿ ಕಾನೂನಿನ ನೆರವನ್ನು ಮುಖ್ಯಮಂತ್ರಿಗಳು ಪಡೆದುಕೊಂಡರು. ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಹಾಕೋದ್ರ ಮೂಲಕ ಮುಖ್ಯಮಂತ್ರಿಗಳು ರಾಜ್ಯಪಾಲರ ನಿರ್ಣಯ ವಿರುದ್ಧ ಕೋರ್ಟ್ನಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ ಆಗಿದೆ. ಮುಖ್ಯಮಂತ್ರಿಗಳ ಪರವಾಗಿ ಸರ್ಕಾರಿ ವಕೀಲರು ಮಾತನಾಡಿದ್ದಾರೆ, ಅಡ್ವೊಕೇಟ್ ಜನರಲ್ ಮಾತನಾಡಿದ್ದಾರೆ, ವಾದವನ್ನು ಮಂಡಿಸಿದ್ದಾರೆ. ಜೊತೆಗೆ ಅಭಿಷೇಕ್ ಮನು ಸಿಂಘ್ವಿ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರವರು ಕೂಡ ವಾದವನ್ನು ಮಂಡಿಸಿದ್ದಾರೆ. ಇಲ್ಲಿ 3 ದೂರುದಾರರಿದ್ದರು. ಆ 3 ದೂರುದಾರರ ಪರವಾದ ವಕೀಲರು ಕೂಡ ವಾದವನ್ನು ಮಂಡಿಸಿದ್ದಾರೆ. ವಾದ ಪ್ರತಿವಾದ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಹೀಗಾಗಿ ತೀರ್ಪು ಮಾತ್ರ ಬಾಕಿ ಇದೆ. ಈಗ ಇಡೀ ಕರ್ನಾಟಕದ ಚಿತ್ತ ಹೈಕೋರ್ಟ್ನತ್ತ ಒಂದು ಐತಿಹಾಸಿಕ ತೀರ್ಮಾನ ಪ್ರಕಟವಾಗುತ್ತೆ. ನಾಳೆ ಪ್ರಕಟವಾಗುವಂಥ ತೀರ್ಪು ಅಥವಾ ಆದೇಶ ಅದು ಐತಿಹಾಸಿಕವಾಗಿರುತ್ತೆ. ಯಾವುದೇ ಸೈಡ್ ತೀರ್ಪು ಬಂದರೂ ಕೂಡ, ಪ್ರಾಸಿಕ್ಯೂಷನ್ ಅನುಮತಿ ರದ್ದು ಮಾಡಿದರೂ ಕೂಡ ರಾಜಕಾರಣದ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕವಾದಂಥ ತೀರ್ಪು ಅಥವಾ ಆದೇಶ ಅಂತ ಉಲ್ಲೇಖ ಆಗುತ್ತೆ. ಒಂದು ವೇಳೆ ಮುಖ್ಯಮಂತ್ರಿಗಳ ವಿರುದ್ಧದ ತೀರ್ಪು ಬಂದರೂ ಕೂಡ ಅದು ಕೂಡ ಇತಿಹಾಸದಲ್ಲಿ ನೆನಪುಳಿಯುವಂಥ ಆದೇಶ ಆಗುತ್ತೆ. ಸೊ ಹೀಗಾಗಿ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂಥ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ವೇಳೆ ಅವರ ವಿರುದ್ಧವಾದ ತೀರ್ಪು ಬಂದರೆ ಏನಾಗುತ್ತೆ, ಪರವಾದ ತೀರ್ಪು ಬಂದರೆ ಏನಾಗುತ್ತೆ ಅನ್ನೋ ವಿಶ್ಲೇಷಣೆಗಳು ಅನೇಕ ಇದ್ದಾವೆ. ಮುಖ್ಯಮಂತ್ರಿಗಳ ಪರವಾದ ತೀರ್ಪು ಬಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಒಂದು ನೈತಿಕ ಬಲವನ್ನು ಹೆಚ್ಚಿಸುವಂಥ ಕೆಲಸ ಆಗುತ್ತೆ. ಕಾಂಗ್ರೆಸ್ ಮತ್ತಷ್ಟು ಶಕ್ತಿಯನ್ನು ವೃದ್ಧಿಸಿಕೊಂಡಂತಾಗುತ್ತೆ. ಮುಖ್ಯಮಂತ್ರಿಗಳು ಕೂಡ ಈ ಕಾನೂನಿನ ಸಂಕಷ್ಟದಿಂದ ಪಾರಾದಂತಾಗುತ್ತೆ. ಮುಖ್ಯಮಂತ್ರಿಗಳು ತಮ್ಮ ಹುದ್ದೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಂತೆ ಮುಂದುವರಿಬೇಕಾಗತ್ತೆ. ಒಂದು ವೇಳೆ ವಿರುದ್ಧದ ತೀರ್ಪು ಬಂದರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಇದೆ. ಮುಖ್ಯಮಂತ್ರಿ ಕುರ್ಚಿ ಅಲುಗಾಡುವಂಥ ಭೀತಿ ಇದೆ. ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ನೋಡಬೇಕಾಗಿದೆ. ಹೈಕಮಾಂಡ್ ಮನವೊಲಿಸಿ ಅಥವಾ ಹೈಕಮಾಂಡ್ ಸಪೋರ್ಟ್ನೊಂದಿಗೆ ಕುರ್ಚಿಯಲ್ಲಿ ಕುಳಿತುಕೊಂಡೇ ಮುಖ್ಯಮಂತ್ರಿಗಳು ಈ ತನಿಖೆಯನ್ನು ಎದುರಿಸುವ ಸಾಧ್ಯತೆ ಇದೆ. ಪರ ವಿರೋಧ ಯಾವುದೇ ತೀರ್ಮಾನ ಬಂದರೂ ಕೂಡ ಅದೊಂದು ಐತಿಹಾಸಿಕವಾಗಿ ಉಳಿದುಕೊಳ್ಳುವಂಥ ದಿನ ಆಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ಗಮನಿಸ್ತಾ ಇದ್ದೀವಿ, ನಾಳೆ ಬರುವಂಥ ತೀರ್ಪು ಕೇವಲ ಕರ್ನಾಟಕ ರಾಜ್ಯ ರಾಜಕಾರಣ ಮಾತ್ರವಲ್ಲ, ಇಡೀ ದೇಶದಲ್ಲಿಯೂ ಕೂಡ ಜನ ಗಮನಿಸ್ತಾ ಇದ್ದಾರೆ. ಏನಾಗುತ್ತೆ ಮುಖ್ಯಮಂತ್ರಿಗಳ ವಿರುದ್ಧದ ಈ ಪ್ರಕರಣದಲ್ಲಿ ಬರುವಂಥ ತೀರ್ಪು ಅಂತ ಹೇಳಿ. ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಸಿಕ್ಕರೆ ಅಥವಾ ಮಾಡಿ ಅಂತ ಹೇಳಿದ್ರೆ, ಅಥವಾ ಮುಖ್ಯಮಂತ್ರಿಗಳ ವಿರುದ್ಧದ ರಾಜ್ಯಪಾಲರ ನಿರ್ಣಯ ರದ್ದು ಮಾಡಿದರೆ ಎರಡೂ ಕೂಡ ನಿರ್ಣಾಯಕವೇ, ಎರಡೂ ಕೂಡ ಒಂದು ರೀತಿ ಉಲ್ಲೇಖ ಆಗುವಂಥ ನೆನಪಿಡುವಂಥ ಆದೇಶಗಳಾಗಿರುತ್ತೆ. ಸೊ ಹೇಗೆ ನಡೀತಾ ಇದೆ, ಏನೆಲ್ಲ ಲೆಕ್ಕಾಚಾರಗಳಿದ್ದಾವೆ ಈ ಹಂತದಲ್ಲಿ ಮಾತನಾಡೋದಾದರೆ ನಾಳೆ ತುಂಬ ಹೈ ಟೆನ್ಷನ್ ಅಥವಾ ಬಿಗ್ ಡೇ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸ್ವಾಮಿ.
ಖಂಡಿತ ದಶರಥ್, ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಬೀಸಿರುವಂತಹ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತೆ. ಅಂದರೆ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳಾದಂಥ ನಾಗಪ್ರಸನ್ನ ಅವರು ಈಗಾಗಲೇ ಒಂದು ಸಿಎಂ ಪರ ಹಾಗೂ ಸಿಎಂ ವಿರುದ್ಧ ಖಾಸಗಿ ದೂರನ್ನು ಕೊಟ್ಟಿದ್ದರ ಪರ ಇಬ್ಬರು ಪರವೂ ಕೂಡ ಈಗಾಗಲೇ ವಾದ ವಿವಾದಗಳನ್ನು ಕೇಳಿದ್ದಾರೆ. ನಾಳೆ ಅಂತಿಮವಾಗಿ 12 ಗಂಟೆಗೆ ತೀರ್ಪು ಹೊರಬೀಳುತ್ತೆ ಅನ್ನೋದು ಈಗಾಗಲೇ ಸ್ಪಷ್ಟನೆಯಾಗಿದೆ. ಒಂದು ಕಡೆ ಮೂಡ ಹಗರಣ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಏನು ಬಿರುಗಾಳಿಯನ್ನು ಬೀಸಿದೆ. ಒಂದು ಕಡೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ವಿರುದ್ಧ ಈಗಾಗಲೇ ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅಂದರೆ ರಿಟ್ ಅನ್ನು ಹಾಕಿದ್ದಾರೆ. ರಾಜ್ಯಪಾಲರು ಕಾನೂನು ವಿರುದ್ಧವಾಗಿ ನ್ಯಾಯಸಮ್ಮತವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಎಂಬ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ವಾದ ವಿವಾದಗಳು ಕೂಡ ಆಗಿದೆ. ಸಿಎಂ ಪರ ಅಭಿಷೇಕ್ ಸಿಂಘ್ವಿ ಅವರು ಕೂಡ ಸಾಕಷ್ಟು ವಾದಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನೋಡಿದಾದ್ರೆ 17A ಆಕ್ಟ್ ಕೆಳಗಡೆ ಏನು ಇವರ ಒಂದು ವಿಚಾರಣೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಅದನ್ನ ವಿಚಾರಣೆಯಲ್ಲಿ ಸಾಕಷ್ಟು ವಾದ ವಿವಾದಗಳನ್ನ ಪ್ರತಿವಾದಗಳನ್ನ ಮಾಡಿರುವಂಥದ್ದು. ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತ ಈಗಾಗಲೇ ಹಲವು ಉದಾಹರಣೆಗಳನ್ನ ಕೊಟ್ಟು ಇದು ಕಾನೂನಿಗೆ ವಿರುದ್ಧವಾಗಿದ್ದು ರಾಜ್ಯಪಾಲರು ಬೇಕಂತಲೇ ರಾಜಕೀಯ ಪ್ರೇರಿತವಾಗಿ ಈ ಅನುಮತಿಯನ್ನ ಕೊಟ್ಟಿದ್ದಾರೆ ಎಂಬ ವಾದವನ್ನ ಈಗಾಗಲೇ ಅಭಿಷೇಕ್ ಸಿಂಘ್ವಿ ಅಂದ್ರೆ ಸಿಎಂ ಪರ ವಾದ ಮಾಡ್ತಿರುವಂತಹ ವಕೀಲರಂತ ಅಭಿಷೇಕ್ ಸಿಂಘ್ವಿ ಅವರು ಈಗಾಗಲೇ ಹೇಳಿರುವಂಥದ್ದು. ಜೊತೆಗೆ ಸಾಲಿಸಿಟರ್ ಜನರಲ್ ಏನು ಸರ್ಕಾರದ ಪರ ವಾದ ಮಾಡುತ್ತಿರುವಂತಹ ಸಾಲಿಸಿಟರ್ ಜನರಲ್ ಮೆಹ್ತಾ ಅವರು ಕೂಡ ಸಾಕಷ್ಟು ವಾದಗಳನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಹಲವು ರಾಜ್ಯಗಳಲ್ಲಾಗಿರುವಂತಹ ಉದಾಹರಣೆಗಳನ್ನು ಕೊಟ್ಟು ಇದು ಅಕ್ರಮವಾಗಿ ಆಗಿದೆ, ಹಾಗಾಗಿ ಸಾಕಷ್ಟು ದಾಖಲಾತಿ ಇದೆ, ರಾಜ್ಯಪಾಲರು ತಮ್ಮ ವಿವೇಚನಾ ಶಕ್ತಿಯಿಂದ ಈ ರೀತಿ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಎಂಬ ವಾದವನ್ನು ಮುಂದಿಟ್ಟಿರುವಂಥದ್ದು. ಹಾಗಾಗಿ ನಾಳೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾರ ಪರ ಯಾರ ವಿರುದ್ಧ ಬರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು ದಶರಥ್. ಜೊತೆಗೆ ಈ ಹಿಂದಿನ ಬೆಳವಣಿಗೆಯನ್ನು ನೋಡಬೇಕಾದ್ರೆ ಅಂದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನ ಬೆಳವಣಿಗೆಯನ್ನು ನೋಡೋದಾದ್ರೆ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ನಾಯಕರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಬೆಂಗಳೂರಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆ ಮಾಡಿದ್ರು. ಅಂದ್ರೆ ಸಿಎಂ ವಿರುದ್ಧಕ್ಕೆ ಸಂಬಂಧಪಟ್ಟಂತೆ ಹಗರಣ ತನಿಖೆ ಆಗಲೇಬೇಕು, ಸಿಬಿಐ ತನಿಖೆ ಆಗಲೇಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಪಾದಯಾತ್ರೆಯನ್ನ ಮಾಡಿದ್ರು. ಆ ನಂತರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಅಂದ್ರೆ ಏನು 3 ಖಾಸಗಿದಾರರುಗಳು ಅಂದ್ರೆ ಸ್ನೇಹಮಯ ಕೃಷ್ಣ ಆಗ್ಬೋದು, TJ ಅಬ್ರಾಹಂ ಆಗ್ಬೋದು, ಪ್ರದೀಪ್ ಗೌಡ ಆಗ್ಬೋದು, 3 ಖಾಸಗಿ ದೂರುದಾರರುಗಳು ದೂರುಗಳನ್ನ ಕೊಟ್ಟಿದ್ರು. ಆ ದೂರಿನ ಅನ್ವಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದನ್ನ ಸಾಕಷ್ಟು ರಾಜಕೀಯ ಕಾರಣಗಳನ್ನು ಕೂಡ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ವಾದ ವಿವಾದಗಳು ಕೂಡ ನಡೀತಾ ಇದೆ. ಅಂದ್ರೆ ಕೆಸರೆ ಗ್ರಾಮದಲ್ಲಿ ಸರ್ವೆ ನಂಬರ್ 464 ಸರ್ವೆ ನಂಬರ್ ನಲ್ಲಿ ಆಗಿದಂತ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಅಂದ್ರೆ 3.16 ಎಕರೆ ಜಮೀನನ್ನ ಸಿಎಂ ಪತ್ನಿ ಅವರಿಗೆ ಪಾರ್ವತಮ್ಮನವರಿಗೆ ಅವರ ಬಾಮೈದ ಏನು ಗಿಫ್ಟ್ ಡೀಡ್ ಆಗಿ ಕೊಟ್ಟಿದ್ರು. ಅದು ಕಾನೂನಾತ್ಮಕವಾಗಿ ಇದೆ ಎಂಬ ವಿಚಾರವನ್ನು ಇಟ್ಕೊಂಡು ಸಿಎಂ ಈಗಾಗಲೇ ಕೂಡ ಸಾಕಷ್ಟು ಬಾರಿ ಅದನ್ನೇ ಒತ್ತಿ ಹೇಳಿರುವಂಥದ್ದು. ಆದರೆ ಕೆಲವೊಂದು ಆರೋಪಗಳು ಬಂದಿರುವಂಥದ್ದು 2014ರಲ್ಲಿ ಅಂದ್ರೆ ಆ ಡಿನೋಟ್ ಏನು ಆ ಬಡಾವಣೆ ಅಭಿವೃದ್ಧಿ ಮಾಡೋಕೆ ಸಂಬಂಧಪಟ್ಟಂತೆ ಇವರ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗಿತ್ತು. ಆ ನಂತರ 2014ರಲ್ಲಿ ಸಮರ್ಪಕವಾಗಿ 50-50ರ ಅನುಪಾತದಲ್ಲಿ ಇದನ್ನ ನಮಗೆ ಕೊಡಬೇಕು, ಬೇರೆ ಅಭಿವೃದ್ಧಿ ಪಡಿಸಿರುವಂತಹ ಜಾಗವನ್ನು ಕೊಡಬೇಕು ಅಂತ ಸಿಎಂ ಪತ್ನಿಯವರು ಒಂದು ಪತ್ರ ಬರೀತಾರೆ ಮೂಡಾಗೆ. ಆ ನಂತರ ಮತ್ತೆ 2021ರಲ್ಲಿ ಪತ್ರ ಬರೀತಾರೆ. ಇವೆಲ್ಲವೂ ಕೂಡ ಅಕ್ರಮವಾಗಿದೆ ಎಂಬ ಆರೋಪವನ್ನು ಈಗಾಗಲೇ ಖಾಸಗಿ ದೂರುದಾರರು ಮಾಡಿರುವಂತದ್ದು. ಜೊತೆಗೆ ಮೂಡಾದಲ್ಲಿ ಪ್ರಭಾವ ಬೀರಿದ್ದಾರೆ, ಸಿಎಂ ಪತ್ನಿ ಪರವಾಗಿ ಸಿಎಂ ಪ್ರಭಾವ ಬೀರಿದ್ದಾರೆ, ಆಗ ಅವರ ಮಗ ಕೂಡ ಇದರ ಮೇಲೆ ಪ್ರಭಾವ ಬೀರಿರಬಹುದು ಎಂಬ ಆರೋಪವನ್ನ 3 ಖಾಸಗಿ ದೂರುದಾರರು ರಾಜ್ಯಪಾಲರ ಬಳಿ ಮಾಡಿರುವಂತದ್ದು. ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ಇಟ್ಟುಕೊಂಡು ರಾಜ್ಯಪಾಲರು ಈಗಾಗಲೇ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ನಾಳೆ ಹೈಕೋರ್ಟ್ನಿಂದ ಈ ತೀರ್ಪು ಹೊರಬೀಳುವ ಸಾಧ್ಯತೆಗಳು ಕೂಡ ಇದೆ ದಶರಥ್. ಇದರ ಜೊತೆಗೆ ನೋಡಿ, ಯಾವ ತೀರ್ಪು ಬಂದರೂ ಕೂಡ ಅದೊಂದು ಮೈಲಿಗಲ್ಲಾಗುತ್ತೆ. ಒಂದು ಆಳುವ ಪಕ್ಷ, ಜನರಿಂದ ಆಯ್ಕೆಯಾದಂಥ ಶಾಸಕರಿಂದ ಅಥವಾ ಒಂದು ಸರ್ಕಾರ, ಜನರಿಂದ ಆಯ್ಕೆಯಾಗಿರುವಂಥ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಆಗುತ್ತೆ. ಮುಖ್ಯಮಂತ್ರಿಗಳ ಕುರ್ಚಿಯ ಅಳಿವು ಉಳಿವಿನ ಪ್ರಶ್ನೆ ಆಗುತ್ತೆ ಒಂದು ಭಾಗದಲ್ಲಿ. ಇನ್ನೊಂದು ಭಾಗದಲ್ಲಿ ರಾಜ್ಯಪಾಲರ ಕಾರ್ಯವ್ಯಾಪ್ತಿ ಏನಿದೆ,
ರಾಜ್ಯಪಾಲರು ಒಂದು ಆಳುವ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಇದಾಗಿದೆ ಅಂತ ಹೇಳಿ ಅನೇಕ ಜನ ಮಾತನಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಈ ಬರುವಂಥ ತೀರ್ಪುಗಳಿದೆಯಲ್ಲ ಇದು ತೀರ್ಮಾನ ಮಾಡುತ್ತೆ ಅಂಥೇಳಿ. ಇದು ರಾಜಕೀಯದಲ್ಲಿ ಏಳು ಬೀಳುಗಳಿಗೂ ಜೊತೆಗೆ ಬಹಳಷ್ಟು ವಿರೋಧಾಭಾಸಗಳಿಗೂ ಕೂಡ ಕಾರಣವಾಗುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇದನ್ನು ರಾಜಕೀಯ ಜಿದ್ದಾಜಿದ್ದಿಯಾಗಿ ಪಡೆದುಕೊಂಡಿದೆ. ಇಡೀ ದೇಶವ್ಯಾಪಿ ರಾಜಕೀಯ ಚಿತ್ರಣದಲ್ಲಿ ಈ ಪ್ರಕರಣ ಎಷ್ಟು ಮಹತ್ವವಾಗಿ ನಿಲ್ಲುತ್ತೆ ಅಂತ ಹೇಳಿ. ದಶರಥ್, ಈಗಾಗಲೇ ಸಾಕಷ್ಟು ಹೈಕೋರ್ಟ್ನಲ್ಲಿ ನಡೆದಿರುವಂತಹ ವಾದ ವಿವಾದಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಸಿಎಂ ಪರ ಅಭಿಷೇಕ್ ಸಿಂಘ್ವಿ ಅವರು ಕೂಡ ಹೇಳಿರುವಂಥದ್ದು, ಅಂದ್ರೆ ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರ ಒಂದು ನಿರ್ಣಯ, ಅಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಅದು ಸಂಪೂರ್ಣವಾಗಿ ಕ್ಯಾಬಿನೆಟ್ನಿಂದ ಒಂದು ನಿರಾಕರಣೆ ಆಗಿದೆ, ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ, ಕ್ಯಾಬಿನೆಟ್ ನಿರ್ಣಯವನ್ನ ನಾವು ಒಪ್ಕೊಳ್ಳೇಬೇಕು ಎಂಬ ವಾದವನ್ನ ಅಭಿಷೇಕ್ ಸಿಂಘ್ವಿ ಅವರು ಮುಂದಿಟ್ಟಿರುವಂಥದ್ದು. ಇದನ್ನ ಹೊರತುಪಡಿಸಿದ್ರೆ ದಾಖಲೆಗಳು ಕೂಡ ಸಾಕಷ್ಟಿದೆ ಅಂತ ಈಗಾಗಲೇ ಬಿಜೆಪಿ ನಾಯಕರು ಸಾಕಷ್ಟುಗಳೊಂದು ಆರೋಪವನ್ನ ಮಾಡಿದ್ರು. ಜೊತೆಗೆ 3 ಖಾಸಗಿದಾರರು ಅಂದ್ರೆ ಸ್ನೇಹಮಯಿ ಕೃಷ್ಣ ಆಗ್ಬೋದು, ಟಿ.ಜೆ. ಅಬ್ರಹಂ ಆಗ್ಬೋದು ಅಥವಾ ಪ್ರದೀಪ್ ಗೌಡ ಆಗ್ಬೋದು, 3 ಖಾಸಗಿ ದೂರುದಾರರು ಈಗಾಗಲೇ ರಾಜ್ಯಪಾಲರನ್ನ ಭೇಟಿಯಾಗಿದ್ದು ಅವ್ರಿಗೆ ಸಂಪೂರ್ಣವಾದ ದಾಖಲಾತಿಯನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಮಾಹಿತಿಗಳನ್ನು ಕೂಡ ನೀಡಿರುತ್ತದೆ. ಇದರ ಆಧಾರದ ಮೇಲೆ ಆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಎಂಬ ಸಮರ್ಥನೆ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಇದು ಬಿಜೆಪಿ ರಾಜಕೀಯವಾಗಿ ದಾಳವನ್ನು ಉಳಿಸ್ತಾ ಇದ್ದಾರೆ, ಬೇಕಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಪತನ ಮಾಡೋದಕ್ಕೆ ಮಾಡ್ತಿರುವಂತ ಷಡ್ಯಂತ್ರ ಎಂದು ಈಗಾಗಲೇ ಕಾಂಗ್ರೆಸ್ ನಾಯಕರು ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದಿಷ್ಟು ನಿರ್ಣಯಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು, ಅಂದ್ರೆ ಸಿಎಂ ಪರ ಈಗಾಗಲೇ ಎಲ್ಲಾ ಸಚಿವರು ಇದ್ದೇವೆ, ಕಾಂಗ್ರೆಸ್ ನಾಯಕರು ಇದ್ದಾರೆ, ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಸಿಎಂ ಪರ ಇದ್ದಾರೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರುವಂತದ್ದು. ಅಂದ್ರೆ ಹೈಕೋರ್ಟ್ ನಲ್ಲಿ ಏನಾದ್ರೂ ಸಿಎಂ ವಿರುದ್ಧ ಏನಾದ್ರೂ ತೀರ್ಪು ಬಂದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲೂ ಕೂಡ ಏನು ಒಂದು ಫೈಟ್ ಮಾಡುವುದಕ್ಕೆ ಎಲ್ಲಾ ರೀತಿಯ ಅಂದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಮಾಡ್ಕೊಂಡಿರುವಂತದ್ದು. ಯಾಕೆಂದ್ರೆ ಹೈಕೋರ್ಟ್ ತೀರ್ಪು ಪರ ಬರುತ್ತಾ ಅಥವಾ ವಿರೋಧ ಬರುತ್ತಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಪರ ಏನಾದ್ರೂ ಬಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜಕೀಯ ಪುನರ್ಜನ್ಮ ಅಂತಾನೂ ಹೇಳ್ಬೋದು. ಯಾಕೆಂದ್ರೆ ಸಾಕಷ್ಟು ಬಾರಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಾರೆ, ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕವಿದ್ದಂತೆ ಯಾವುದೂ ಕೂಡ ಕಪ್ಪು ಚುಕ್ಕೆ ಇಲ್ಲ ಅನ್ನೋಗೆ. ಹಾಗೆ ನಾಳೆ ಪರ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಇನ್ನಷ್ಟು ರಾಜಕೀಯ ಶಕ್ತಿ ಹೆಚ್ಚಾಗುತ್ತೆ, ಮತ್ತೆ ಮುಂದಿನ ದಿನಗಳಲ್ಲಿ ಸಮರ್ಪಕವಾಗಿ ಆಡಳಿತ ಮಾಡೋದಕ್ಕೂ ಕೂಡ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿದ್ಧ ಆಗ್ತಾರೆ. ಆದ್ರೆ ತದ್ವಿರುದ್ಧವಾಗಿ ಏನಾದ್ರೂ ತೀರ್ಪು ಬಂದಂತ ಸಂದರ್ಭದಲ್ಲಿ ಇರುವ ಒಂದು ದಾರಿ ಅಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದು, ಅಲ್ಲಿ ತಮ್ಮ ಕಾನೂನಾತ್ಮಕ ಒಂದು ಹೋರಾಟವನ್ನು ಮಾಡುವಂಥದ್ದು. ಯಾಕಂದ್ರೆ ಈಗಾಗಲೇ ಸಂಪೂರ್ಣವಾಗಿ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಪರ ನಾವು ಇದ್ದೇವೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತ. ಇದು ಒಂದಾದ್ರೆ, ಮತ್ತೊಂದು ಅಸ್ತ್ರವಂದ್ರೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರ ವಿರುದ್ಧ ದೂರು ಕೊಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಿರೋಂಥದ್ದು. ಅಂದ್ರೆ ಈಗಾಗಲೇ ರಾಜ್ಯಪಾಲರು ರಾಜಭವನನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಬಿಜೆಪಿ ಜೆಡಿಎಸ್ ನಾಯಕರು ಹೇಳಿದಂತೆ ಕೇಳ್ತಾ ಇದ್ದಾರೆ. ಈ ವಿರುದ್ಧವಾಗಿ ನಾವು ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು ಕೊಡ್ತೇವೆ, ಅಂದ್ರೆ ರಾಷ್ಟ್ರಪತಿ ಭವನಕ್ಕೆ ನಾವು ಪೆರೇಡ್ ಮಾಡ್ತೀವಿ, ಅಲ್ಲಿ ಪ್ರತಿಭಟನೆ ಮಾಡ್ತೀವಿ, ರಾಜ್ಯಪಾಲರ ವಿರುದ್ಧ ಒಂದು ದೂರು ಕೊಡ್ತೀವಿ ಅನ್ನೋದು ಕೂಡ ಈಗಾಗಲೇ ಹೇಳಿರೋಂಥದ್ದು, ಕೆಲ ಸಚಿವರು ನೇರವಾಗಿ ಹೇಳಿರೋಂಥದ್ದು. ಹಾಗಾಗಿ ಈ ನಾಳೆ ಬರುವಂತಹ ಒಂದು ತೀರ್ಪು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಬೀಸುತ್ತಾ ಅಥವಾ ಎಲ್ಲಾ ಪ್ರಶ್ನೆಗಳಿಗೂ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ದಶರಥ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮಲ್ಲ ಮಾಹಿತಿಗೆ.